ಕೆಲವ್ರು ಇರ್ತಾರೆ, ನನಗೆ ಎಲ್ಲದರಲ್ಲೂ ಅನಾಸಕ್ತಿಯಪ್ಪ, ನನಗೇನು ನಿರಾಸಕ್ತಿ, ನನಗೆ ಇದರಲ್ಲಿ ಏನು ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂತಹ ಜನರಿಗೆ ಆಸಕ್ತಿಯನ್ನ ಬರುವ ಹಾಗೆ ನಾವು ಪರಿವರ್ತನೆ ಮಾಡೋದು ಹೇಗೆ? ಮಕ್ಕಳ ಮನಸ್ಸು ಓಪನ್ ಆಗಿರುತ್ತೆ. ಅದರಿಂದ ಅವ್ರ ಮುಂದೆ ಏನಿಟ್ರೂ ಅವ್ರಿಗೆ ಅದರಲ್ಲಿ ಆಸಕ್ತಿ, ಕ್ಯೂರಿಯಾಸಿಟಿ. ಒಂದು ಕೆಂಪುದೇನಾರು ಕಾಣದೆ ಕೈ ಹಾಕಿದ್ವಿ, ಅದು ತೆಗೆದುಬಿಡಿ, ಬೇರೆ ಏನಾರು ಇಡಿ, ಅದಕ್ಕೂ ಕೈ ಹಾಕತ್ವೆ. ಯಾವನ್ನ ನೋಡಿದ್ರೂ ಅದರಲ್ಲಿ ಆಸಕ್ತಿ. ಅದರಿಂದ ವಸ್ತುವಿಂದ ಬಂದಿಲ್ಲ, ಅದಕ್ಕೆ ಅದರಲ್ಲಿ ಸ್ವಭಾವದಲ್ಲಿ ಒಂದು ಆಸಕ್ತಿ ಇದೆ, ಕುತೂಹಲ ಇದೆ, ತಿಳ್ಕೋಬೇಕು ಅನ್ನೋ ಆಸಕ್ತಿ, ಇಂಟ್ರೆಸ್ಟ್ ಇದೆ. ಇದು ಮಗುವಿನ ಇನ್ನೋಸೆಂಟ್ ಮೈಂಡ್, ಓಪನ್ ಮೈಂಡ್. ಇಲ್ಲಿ ಯಾಕೆ ನಮಗೆ ಆಸಕ್ತಿ ಇಲ್ಲ ಅವರಲ್ಲಿ ಅಂದರೆ, ಅವ್ರು ದೇ ಆರ್ ನಾಟ್ ಓಪನ್ ಮೈಂಡ್ ಇಲ್ಲ. ಆಮೇಲೆ ಮೈಂಡು ಖಾಲಿ ಇಲ್ಲ. ಮೈಂಡು ಓಪನ್ ಆಗಿದ್ದು ಖಾಲಿ ಇದ್ದರೆ ತೊಗೊಳ್ಬೋದು, ಏನು ಬೇಕಾದ್ರೂ ತೊಗೋಬೋದು, ಯಾವುದ್ರಲ್ಲಿ ಬೇಕಾದ್ರೂ ಆಸಕ್ತಿಯನ್ನು ನೀನು ಸೃಷ್ಟಿಸ್ಕೊಳ್ಬೋದು. ಆದರೆ ಅವರಿಗೆ ಆಸಕ್ತಿನೇ ಇಲ್ಲ ಅಂದರೆ ಯಾವ ವಸ್ತುನೂ ಅವ್ರ ಮುಂದೆ ತಂದು ಹಿಡಿಯೋಕ್ಕಾಗಲ್ಲ, ಯಾವ ವ್ಯಕ್ತಿಗಳನ್ನು ತಂದು ಅವ್ರ ಮುಂದೆ ನಿಲ್ಸೋಕ್ಕಾಗಲ್ಲ. ಅವ್ರು ಯಾವುದಕ್ಕೂ ಆಸಕ್ತಿ ಇಲ್ಲ ಅವರಿಗೆ. ಇದು ಪ್ರಪಂಚನೇ ಆಸಕ್ತಿ ಇಲ್ಲ. ಯಾಕೆ ಅಂದರೆ ಅವರಿಗೆ ಒಳಗಡೆ ಮನಸ್ಸು ಸೀಸ್ ಆಗಿದೆ. ಮನಸ್ಸಿಗೆ ಏನೂ ಬೇಕಿಲ್ಲ. ಒಂದು ಅಜೀರ್ಣ ಆಗಿದೆ. ಅಜೀರ್ಣ ಆದರೂ ಊಟ ಸೇರಲ್ಲ, ಮಂದ ಆಗಿದೆ, ಮಂಕಾಗಿದೆ. ಮನಸ್ಸು ಡಲ್ ಆಗಿದೆ, ಮನಸ್ಸು ಬ್ಲ್ಯಾಂಕ್ ಆಗಿದೆ. ಮನಸ್ಸಿಗೆ ಏನು ಬೇಡ. ಇಲ್ಲಿ ನಾವು ಟ್ರೀಟ್ ಮಾಡಬೇಕಾಗಿರೋದು ವಸ್ತುಗಳನ್ನು ಕೊಟ್ಟಲ್ಲ, ಸಂದರ್ಭದ ಸೃಷ್ಟಿ ಮಾಡಿ ಅಲ್ಲ. ಎಷ್ಟೇ ಕಚ್ಚಂಗುಳಿ ಕೊಟ್ಟರು ಅಷ್ಟೇ ಅವರು. ನೀವೇನು ಮಾಡಬೇಕು, ಅವರ ಮನಸ್ಸನ್ನು ತಿಳಿ ಮಾಡೋಕ್ಕೆ ನೋಡಬೇಕು. ಮನಸ್ಸಿನ ಅವರಿಗೆ ಮೊದಲು ಭಾರ ಇರೋ ಮನಸ್ಸನ್ನ ಇಳಿಸ್ಬೇಕು. ಬೋರ್ ಆಗಿರೋ ಮನಸ್ಸಿಗೆ ಒಂದು ಆಸಕ್ತಿ ಉಂಟಾಗೋದೇನಾದ್ರೂ ಅದಕ್ಕೆ ಹಾಕಬೇಕು. ಅಂದರೆ ಮೆಟೀರಿಯಲ್ ಎಲಿಮೆಂಟ್ಸೇ ಚೇಂಜ್ ಆಗಬೇಕು ಅವ್ರದ್ದು. ಮೈಂಡಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇದೆಯಲ್ಲ, ಆ ಎಲಿಮೆಂಟ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಆ ಮನಸ್ಸು ಕರಗಿ ನೀರಾಗಿ ಖಾಲಿಯಾಗಿ ಜಾಗ ಮಾಡಿಕೊಂಡು ಹೊಸದಕ್ಕೆ ತಯಾರಾಗಬೇಕು. ಇದಕ್ಕೆ ಬುದ್ಧಿ ಬೇಕು ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕಾಗಿರೋದು ಬುದ್ಧಿ. ಚುರುಕು ಮಾಡೋಕ್ಕೆ ಏನಾದರೂ ಮಾಡಬೇಕು. ಮನಸ್ಸೇನು ಮಾಡೋಕ್ಕಾಗಲ್ಲ. ಅನಾಸಕ್ತಿ ಬುದ್ಧಿನಲ್ಲಿ ಬರಲ್ಲ, ಮನಸ್ಸಲ್ಲಿ ಬರುತ್ತೆ. ಇಂಟೆಲೆಕ್ಚುಯಲ್ ಲೆವೆಲ್ನಲ್ಲಿ ಅವ್ರಿಗೆ ಬರಬೇಕಾಗಿರೋದು. ಅದರಿಂದ ಮಂತ್ರಗಳು, ಶ್ಲೋಕಗಳು ಇವೆಲ್ಲನೂ ಕೂಡ ಯಾಕೆ ರಿಪೀಟೆಡಾಗಿ ಪಠನ ಮಾಡ್ತಾರೆ ಅಂದರೆ, ಇಟ್ ಬ್ರೇಕ್ಸ್ ದಿ ಎಲಿಮೆಂಟ್ಸ್ ಇನ್ ದಿ ಮೈಂಡ್. ಮೈಂಡ್ ಈಸ್ ಎ ಮ್ಯಾಟರ್, ಇಟ್ಸ್ ಎನ್ ಎಲಿಮೆಂಟ್. ಇಟ್ ಕ್ಯಾನ್ ಬಿ ಟೋಟಲಿ ಚೆನ್ನಾಗಿ ಇದನ್ನು ಸ್ಪ್ಲಿಟ್ ಮಾಡ್ಬೋದು. ಯು ಕ್ಯಾನ್ ಡಿವೈಡ್ ಇಟ್, ಯು ಕ್ಯಾನ್ ಸ್ಪ್ಲಿಟ್ ಇಟ್, ಯು ಕ್ಯಾನ್ ಟ್ರಾನ್ಸೆಂಡ್ ಇಟ್, ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಇಟ್, ಯು ಕ್ಯಾನ್ ಮೌಲ್ಡ್ ಇಟ್, ಯು ಕ್ಯಾನ್ ಟ್ರೈನ್ ಇಟ್. ಏನು ಬೇಕಾದ್ರೂ ಮಾಡ್ಬೋದು. ಬುದ್ಧಿ ನೆಟ್ಟಗೆ ಮಾಡಬೇಕು. ಆ ಬುದ್ಧಿಗೆ ಏನು ಬೇಕೋ ಅದನ್ನು ನಾವು ಹಾಕಬೇಕು. ಬುದ್ಧಿ ಸಮತೋಲನದಲ್ಲಿ ಕೆಲಸ ಮಾಡೋಂಗೆ ಮಾಡಬೇಕು. ಅದರಿಂದ ಅವರಿಗೆ ಮೊದಲು ಒಂದು ಪಾತ್ರವನ್ನು ಕೊಡಬೇಕು. ಆ ಪಾತ್ರಕ್ಕೆ ಸರಿಯಾಗಿ ಆ ಬುದ್ಧಿ ಕೆಲಸ ಮಾಡೋ ಹಾಗೆ ಮಾಡಬೇಕು. ಅವ್ರ ಪಾತ್ರನ ಬದಲಾಯಿಸಬೇಕು. ಅನಾಸಕ್ತಿ ಇದ್ದರೆ ಆ ಪಾತ್ರದಿಂದ ಮಾಡ್ತಾ ಒಂದು ಪಾತ್ರವನ್ನು ಕೊಟ್ಟು, ಒಂದು ಕೆಲಸವನ್ನು ಕೊಟ್ಟು, ಅದರಲ್ಲಿ ಆಸಕ್ತಿ ಬರೋ ಹಾಗೆ ಮೂಡಿಸಿ, ಅವರ ಬುದ್ಧಿಯನ್ನು ಸಮತೋಲನಕ್ಕೆ ಬರೋ ಹಾಗೆ ಮಾಡಿ, ಈ ಬುದ್ಧಿ ಕಡೆಗೆ ಗಮನ ಕೊಟ್ಟ ತಕ್ಷಣ ಮೈಂಡ್ ಆಟೋಮ್ಯಾಟಿಕಲಿ ರಿಲ್ಯಾಕ್ಸಸ್ ಇಟ್ ಸೆಲ್ಫ್, ಮೈಂಡ್ ಡಿಸಾಲ್ವ್ಸ್ ಇಟ್ ಸೆಲ್ಫ್. ಅನ್ಅಟೆಂಡೆಡ್ ಮೈಂಡ್ is dissolves, because that is how you should train the mind. Dispassionately looking at it, don't feed it, don't attend to it. ಇದು ಮಾಡಿ ನೋಡಿ ಯಾವ ಥರ ಮನಸ್ಸಿನಲ್ಲಿ ಒಂದು ಆಸಕ್ತಿ ಮೂಡುತ್ತೆ ಅಂತ. ನಮಗೆ ಬರಬೇಕು ಆಸಕ್ತಿ, ಒಳಗಿಂದ ಬರೋ ಹಾಗಾಗತ್ತೆ. ಬುದ್ಧಿ ಚುರುಕಾಗಿದ್ದರೆ, ವಿವೇಕ ಇದ್ದರೆ, ಇದು ಬೇಕೇ ಬೇಕು ಅನ್ನೋದು ಬರುತ್ತಲ್ಲ, ಆಗ ಮನಸ್ಸಿಗೆ ನಾವು ಆರ್ಡ್ರ್ ಮಾಡ್ತೀವಿ, ನನಗಿದು ಬೇಕು ಅಂತ ಆಸಕ್ತಿ ಹುಟ್ಟಿಸ್ತೀವಿ. ಆವಾಗ ಮನಸ್ಸು ಅದರ ಹಿಂದೆ ಕೆಲಸ ಮಾಡ್ಕೊಂಡು ಓಡುತ್ತೆ. ಈ ಹಣೆ ಬರಹನ, ವಿಧಿ ಲಿಖಿತನ ಪಡೆದುಕೊಂಡವ್ರ ಕೈಲಿ ಏನಿದೆ? ಆ್ಯಕ್ಚುಲಿ ಹಣೆ ಬರಹ ಅಂತ ಹೇಳ್ತೀವಲ್ಲ, ಬರಹ ಅಂತ ಯಾಕೆ ಹೇಳ್ತೀವಿ? ಬರೆಯೋರು ಯಾರು? ಪುಸ್ತಕ ಎಲ್ಲಿದೆ? ಹಣೆ ಮೇಲೆ ಬರೆಯೋದು ಅಂದರೆ ಏನು? ಯಾರು ನಮ್ಮ ಲೆಕ್ಕ ಇಟ್ಟಿರ್ತಾರೆ? ಯಾರಲ್ಲಿ ಅಕೌಂಟೆಂಟು? ಯಾರು ನೋಡ್ತಾ ಇರ್ತಾರೆ? ಈ ಪ್ರಶ್ನೆ ಎಲ್ಲ ಬರುತ್ತೆ.
ಎಲ್ಲ ನಮ್ಮ ಕಾರ್ಮಿಕ್ ಬಾಡಿನಲ್ಲೇ ಇದೆ, ಯಾರೂ ಬರೆದಿಟ್ಟಿಲ್ಲ. ನಮ್ಮ ಪೂರ್ವ ಕರ್ಮಗಳು ನಾವು ಇವತ್ತು ಮಾಡ್ತಾ ಇರೋದು ಕೂಡ ನಾಳೆಗೆ ಲೆಕ್ಕ ನಾವೇ ಬರೆದಿಡೋದು. ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಅಂತಾರೆ. ಅದರಲ್ಲೂ ಬ್ರಹ್ಮ ನಮ್ಮ ಹಣೆಯಲ್ಲಿ ಬರೆದಿದ್ದನ್ನು ಹರಿ ಹರ ವಿರಿಂಚಿ 3 ಜನಕ್ಕೂ ಸಾಧ್ಯ ಇಲ್ಲ ಅಳಿಸೋಕ್ಕೆ ಅಂತಲೂ ಹೇಳ್ತಾರೆ. ಅಂದಮೇಲೆ ಯಾಕೆ ಅವರು ಮೊರೆ ಹೋಗಬೇಕು? ತ್ರಿಮೂರ್ತಿಗಳು ನಿನ್ನ ಹಣೆ ಬರ ಅಳಿಸಲ್ಲ, ದೇವ್ರು ಏನು ಮಾಡ್ತಾನೆ, ನೀ ಮಾಡ್ಕೊಂಡಿದ್ದು ಇದೆಲ್ಲ ನಮಗೆ ಅನುಭವದಲ್ಲೇ ಬಂದಿರೋದಲ್ವ. ನಮ್ಮ ಜಾತಕ ನಾವೇ ಬರ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿದೆ ಅಲ್ವಾ. ದಟ್ ಇಟ್ ಸೆಲ್ಫ್ ಈಸ್ ಎನ್ ಎನರ್ಜಿ, ಅವರ್ ಮೆಮರಿ ಬಾಡಿ. ಅದು ಪುನಃ ಅದು ಸೂಕ್ಷ್ಮವಾಗಿ ನಮ್ಮೊಳಗೆ ಆ ಕಾರ್ಮಿಕ್ ಒಂದು ಶರೀರ ಇದೆ ವಿಜ್ಞಾನ ಕೋಶ ಅಂತ. ಆ ಕೋಶದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಜನ್ಮಾಂತರದ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಇನ್ ಅ ಸೀಡ್ ಫಾರ್ಮ್, ಇಟ್ ಈಸ್ ದೇರ್ ಇನ್ಸೈಡ್ ಯು. ಯು ಆರ್ ಕ್ಯಾರಿಯಿಂಗ್ ದಟ್. Life to life you are carrying that. Nobody is there, a big factory who is maintaining your record. It is in you. ಬೀಜ ರೂಪದಲ್ಲಿ ನಿನ್ನ ಮನಸ್ಸಿನ ಅನುಭವಗಳೆಲ್ಲ ಇದೆ, ದೇಹದ ಅನುಭವಗಳಿದೆ, ಬುದ್ಧಿನಲ್ಲಿ ನೀನು ಮಾಡಿದ ಯೋಚನೆಗಳು ಯಾವುದೂ ಹೋಗಿಲ್ಲ, ಎಲ್ಲ ಸೇರಿಕೊಂಡೇನೆ ಒಂದು ಕೋಶ ನಿರ್ಮಾಣ ಮಾಡಿದೆ. ಎಷ್ಟು ದೊಡ್ಡ ಕೋಶ ಅದು ವಿಜ್ಞಾನ ಕೋಶ. ಅದು ಎಂಥ ದೊಡ್ಡ ಕೋಟೆ ಅಂದರೆ ಆ ಕೋಟೆ ಒಳಗಡೆ ಇರೋದು ಆನಂದ ಕೋಶ. ಆ ಕೋಟೆ ಸೀಳ್ಕೊಂಡು ಆನಂದ ಕೋಶಕ್ಕೆ ಹೋಗೋವಾಗಲೇ ನಿಮಗೆ ಬಿಡುಗಡೆ ಆಗೋದು. ಆ ಕೋಟೆ ಒಳಗೆ ಎಷ್ಟು ಲೇಯರ್ ಇದೆ, ಆ ಕೋಟೆ ಎಷ್ಟು ಸುತ್ತಿನ ಕೋಟೆ. ಇದೆಲ್ಲ ಜನ್ಮಾಂತರದ ಕರ್ಮಗಳೆಲ್ಲ ಅಲ್ಲಿ ಮೆಮೊರಿ ಬಾಡಿನಲ್ಲಿ ಇಲ್ವಾ? ಇದೆ. ಆಲ್ ದೀಸ್ ಆರ್ ಇನ್ ಯುವರ್ ವಿಜ್ಞಾನಮಯ ಕೋಶ. ವಿಜ್ಞಾನ ಕೋಶ ನನ್ನ ಕರ್ಮದ ಕೋಶ ಅದು. ಏನು ವಾಟ್ ಈಸ್ ಯುವರ್ ರಿಯಲ್ ಯೋಗ ವಿತ್ ಯುವರ್ ಆತ್ಮ? ಯು ಹ್ಯಾವ್ ಟು ಪಾಸ್ ಥ್ರೂ, ಯು ಹ್ಯಾವ್ ಟು go through, you have to jump, you have to take a leap, you have to cross the Vijnanamaya Kosha, which is a dense forest, which is a hell. You have to go through the hell to reach the heaven. ಆನಂದ ಕೋಶಕ್ಕೆ ಅಡ್ಡ ಯಾವುದಿದೆ? ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಎಲ್ಲ ಚಿತ್ತ ಅಂತ ಕರೆದ್ರೆ ಚಿತ್ತದಲ್ಲಿ ಕಸ ತುಂಬಿಕೊಂಡಿದೆ. ಅದೇ ಮೇಲೆ ಎಲ್ಲ ಮೇಲೆ ಬರುತ್ತೆ. ಅದು ರೀಸೈಕಲ್ ಆಗೋಕ್ಕೆ ಪ್ರತಿ ಜನ್ಮನೂ ನಿಮ್ಮ ಹಿಂದೆನೇ ಬರುತ್ತದು. ವಿಜ್ಞಾನಮಯ ಕೋಶ, ಆನಂದ ಕೋಶ ಎರಡೂ ಆತ್ಮದ ಸುತ್ತ ಲೇಪ ಇನ್ನು ಹಿಂದೆನೇ ಬರುತ್ತೆ. ಅಲ್ಲೇ ಎಲ್ಲ ಬರೆದಿಟ್ಕೊಂಡಿದ್ದೀವಿ. ಅದೇ ಸೈಕಲಿಂಗ್ ಬರ್ತಾ ಇದೆ, ಒಂದಾದ್ಮೇಲೆ ಯಾವ ಜನ್ಮದ ಬರುತ್ತೋ ನಮಗೆ ಗೊತ್ತಿಲ್ಲ. ಯಾವ ಥರ ಅದು ಅಕ್ಯುಮಿಲೇಟ್ ಆಗಿದೆಯೋ ಗೊತ್ತಿಲ್ಲ, ಯಾವ ಥರ ರೆಕಾರ್ಡ್ ಆಗಿದೆಯೋ ಗೊತ್ತಿಲ್ಲ. ಅದೇ ಹಣೆ ಬರ. ಇನ್ನೇನು ನಮ್ಮ ಹಣೆನಲ್ಲಿ ಆಗಲೇ ಬರೆದಾಗೋಗಿದೆ, ಒಂದಾದ್ಮೇಲೆ ಒಂದು ಬರ್ತಾನೇ ಇದೆ. ಆದರೆ ಈ ದೇಹ ಕಡಿಮೆ ದಿವಸ ಇರೋದ್ರಿಂದ ಈ ಜನ್ಮಕ್ಕೆ ಎಷ್ಟು ಬೇಕೋ ಈ ಜಾತಕಗಳಲ್ಲಿ ಅಷ್ಟು ಮಾತ್ರ ಇರುತ್ತೆ. ಪೂಜಾ ಕ್ರಮದಲ್ಲಿ ಇರುವ ಮಂತ್ರಗಳಲ್ಲಿ ಏನೆಲ್ಲ ಹೇಳಿದ್ರು ಅದು ಭಾವಕ್ಕೆ ಬಂದು ಭಕ್ತಿಯಾಗಿ ಅದು ಆಚರಣೆಯನ್ನ ಮುಗ್ದೋಗುತ್ತೆ. ಯಾಕೆ ಅದು? ಇಲ್ಲಿ ಕರ್ಮಯೋಗ ಸರಿಯಾಗಿ ಅರ್ಥ ಆಗಿಲ್ಲ. ಕರ್ಮಯೋಗದಲ್ಲಿ ಆಚರಣೆ ಅಂತ ಅಂದ್ಕೊಂಡಿರ್ತೀವಿ. ಇದು ಒಂದು ಸತ್ಕರ್ಮ ಆಚರಣೆ, ಒಂದು ಸದಾಚಾರ ಪೂಜೆ ಕರ್ಮ ಮಾಡಬೇಕು. ಆಗ ನೀವು ಮಾಡೋ ಕಡೆ ತುಂಬ ಹೆಚ್ಚು ಗಮನ ಕೊಟ್ಟಿರ್ತೀರ. ಅದರಲ್ಲೇ ಅರ್ಧ ಎನರ್ಜಿ ಹೊಟ್ಟೋಗುತ್ತೆ ಪ್ರಿಪ್ರೇಷನ್ನಲ್ಲಿ. ಆಮೇಲೆ ಪೂಜೆ ಮಾಡೋಷ್ಟರಲ್ಲಿ ಸಾಕಾಗಿರುತ್ತೆ, ಮುಗಿದ್ರೆ ಸಾಕು ಅಂತ. ಆಚರಣೆ ಆಯಿತು ಮುಗೀತು ಅಂದ ತಕ್ಷಣ ಪ್ರಸಾದದ ಕಡೆಗೆ ಗಮನ, ಮಂಗಳಾರತಿ ಕಡೆ ಗಮನ ಆಗೋಯ್ತು. ಯಾಕೆ ಅಂದರೆ ಇದು ಕರ್ಮಯೋಗ ಆಗಲಿಲ್ಲ. ಕರ್ಮ ಆಯಿತು, ಒಳ್ಳೆ ಕರ್ಮನೇ ಆಗಿರ್ಬೋದು, ಆದರೆ ಕರ್ಮಯೋಗ ಅಲ್ಲ. ಪುಣ್ಯದ ಕರ್ಮನೇ ಮಾಡಿರ್ಬೋದು ಪೂಜೆ ಮಾಡಿ, ಕರ್ಮಯೋಗ ಅಲ್ಲ. ಕೃಷ್ಣ ಹೇಳಿದ್ದು ಕರ್ಮಯೋಗ ನೀನು ಮಾಡೋ ಕೆಲಸದಲ್ಲಿ ಇಲ್ಲ ಮಗು, ನಿನ್ನ ಮನಸ್ಸಿನ ಸ್ಥಿತಿನಲ್ಲಿದೆ ಅಂತ. ಅದರಿಂದ ಬಹಳ ಕಷ್ಟಪಟ್ಟು ಮನಸ್ಸಿಗೆ ಬಂತದು. ಪೂಜೆ ಮಾಡುವಾಗ ಆ ಮಂತ್ರಗಳು ಎಲ್ಲ ಅರ್ಥಪೂರ್ಣವಾಗಿ ಮನಸ್ಸಿಗೆ ಬಂತು. ನೀವು ಹೇಳಿದ್ದೀರ ಭಾವಕ್ಕೆ ಬಂತು ಅಂತ. ಭಕ್ತಿ ಆಗುವಷ್ಟರಲ್ಲಿ ಅಂತ ಹೇಳಿದ್ರೆ ಆ ಭಾವಕ್ಕೆ ಬಂದಾಗ ನಮಗೆ ಫಲಶ್ರುತಿ ಕಡೆ ಗಮನ ಬರುತ್ತೆ. ಭಾವನೆಯಿಂದ ನಾವು ಹೇಳುವಾಗ, ನೋಡು ಕೃಷ್ಣ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಪೂಜೆನಲ್ಲಿ ಹೇಳ್ತೀವಿ ನನಗೆ ಇಷ್ಟು ಕಷ್ಟ ಆಗ್ತಾ, ಈ ಕಷ್ಟ ಹೋಗಲಿ,
ನನಗೆ ಆರೋಗ್ಯ ಸಿಕ್ಕಲಿ, ಅದು ಸಿಕ್ಕಲಿ, ಇದು ಸಿಕ್ಕಲಿ, ನೀನನ್ನು ನಾನು ಇಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ, ಅಲ್ಲಿ ಇನ್ನೂ ವ್ಯಾಪಾರ ಮನೋಧರ್ಮ ಬಂದುಬಿಡುತ್ತೆ. ಆವಾಗ ಭಕ್ತಿ ಕಮ್ಮಿ ಆಗುತ್ತೆ, ಭಕ್ತಿ ಅರ್ಥ ಕಳ್ಕೊಳ್ಳುತ್ತೆ. ಭಕ್ತಿಯಿಂದಲೇ ಶುರು ಮಾಡಿದ್ದೀವಿ. ಕೇಳುವಾಗ ವಿನಯ ದಯ ಇದೆ, ಆದರೆ ಕೇಳುವಾಗ ಪ್ರತಿಫಲ ಅಪೇಕ್ಷೆ ಇದೆ. ಕೇಳಬೇಕು, ಪ್ರತಿಫಲ ಅಪೇಕ್ಷೆ ಪಡಬಾರ್ದು. ಎಲ್ಲರಿಗೋಸ್ಕರ ಆಗಲಿ ಅಂತ ಬಿಡಬೇಕು, ಮಾಡಬೇಕು, ಬಿಡಬೇಕು ಸುಮ್ಮನೆ. ಆದರೆ ಇಲ್ಲ, ಕೂತ್ಕೊಳ್ಳೋಕ್ಕೆ ಮುಂಚೆ ಸಂಕಲ್ಪ ತಗೊಳ್ಳೋದು ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ, ಆಮೇಲೆ ಆಗ್ತಾ ಆಗ್ತಾ ಎಲ್ಲರಿಗೂ ಇಷ್ಟು ಒಳ್ಳೆಯದಾಗಲಿ, ಆಮೇಲೆ ಮುಗಿದ ಮೇಲಂತೂ ಇದು ಅವ್ರು ಒಳ್ಳೇದಾಗಲೇಬೇಕು, ಈ ಪ್ರಸಾದ ತಿನ್ನಲೇಬೇಕು, ಅವರು ಹಠ ಬರುತ್ತೆ. ಈ ಥರ ನಮಗೆ ಆಚರಣೆಯಲ್ಲೇ ಪೂಜೆ ಮುಗಿದೋಗುತ್ತೆ. ಯಾವಾಗ ಅದು ಪೂಜೆಯಲ್ಲಿ ಭಗವಂತನ ನೋಡಿ ಭಗವಂತನಲ್ಲಿ ಒಂದಾಗೋದು ಯಾವಾಗ, ಆ ಪರಾಕಾಷ್ಠೆ ಭಕ್ತಿಗೆ ಹೋಗೋದು ಯಾವಾಗ ಅಂದರೆ ನಿಮ್ಮ ಕ್ವಾಲಿಟಿ ಬದಲಾದಾಗ. ಕರ್ಮಯೋಗ ಅಂದರೆ ಏನು? ನೀನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸುಮ್ಮನೆ ಮಾಡು ಅಂತ, ಮಾಡ್ತಾ ಮಾಡ್ತಾನೆ ನಿನಗೆ ಸಿಗತ್ತೆ ಅಂತ. ಭಕ್ತಿ ಆಗ್ತಾ ಆಗ್ತಾನೆ ಭಗವಂತ ಆಗ್ಬಿಡ್ತಾನೆ. ಭಕ್ತಿಯ ಒಂದೊಂದು ಕಣವೂ ಭಗವಂತನೇ ಆಗೋದು. ಭಗವಂತ ರೂಪ ತಗೊಂಡ್ಬಿಡ್ತಾನೆ. ಸಾಕಾರ ಆಕಾರ ಎಲ್ಲ ತೊಗೊಂಡ್ಬಿಡ್ತಾನೆ, ನಮ್ಗೆ ಬೇಕಾದಂಗೆ ಬಂದ್ಬಿಡ್ತಾನೆ ದೇವರು. ಹಾಗೆ ಕರ್ಮಯೋಗ ಅರ್ಥ ಮಾಡಿಕೊಂಡ್ರೆ ಪೂಜೆ ಕೂಡ ಅರ್ಥ ಆಗುತ್ತೆ. ನಾವು ಇವಾಗ ಸಾಮಾನ್ಯವಾಗಿ ಗಮನಿಸುವಂತಹ ಒಂದು ವಿಚಾರ, ಚೆನ್ನಾಗಿರೋದನ್ನ ಹೊಗಳೋದಕ್ಕಿಂತ ಚೆನ್ನಾಗಿಲ್ಲದಿರೋದನ್ನ, ಅಂದರೆ ಚೆನ್ನಾಗಿಲ್ಲದೆ ಇರೋದನ್ನ ಬಹಳ ಚೆನ್ನಾಗಿ ಅವರು ತೆಗಳ್ತಾರೆ ಅಥವಾ ಕ್ರಿಟಿಸೈಸ್ ಮಾಡ್ತಾರೆ. ಈ ಬುದ್ಧಿ ನಾವು ಬಿಡೋದು ಹೇಗೆ? ತೆಗಳೋದು ನಿಲ್ಸಕ್ಕೆ ಹೊಗಳಬೇಕಾಗಿಲ್ಲ. ಈ ಹೊಗಳೋದು ತೆಗಳೋದು, ಹಿಗ್ಸೋದು ಕುಗ್ಸೋದು, ಇದು ಒಂದು ಅಹಂಕಾರ ಇನ್ನೊಂದು ಅಹಂಕಾರಕ್ಕೆ ಮಾಡೋದಷ್ಟೆ. ಒಂದು ಅಹಂಕಾರ ಅವ್ರು ಏನೇ ಹೇಳಿದ್ರು, ಹಿಗ್ಗಿದ್ರು, ಅವರು ಕ್ರಿಟಿಸೈಸ್ ಮಾಡೋಕ್ಕೆ ಕುಗ್ಗಿದ್ರು, ಅದು ಅಹಂಕಾರವೇ. ಹಿಗ್ಸೋನು ಅಹಂಕಾರಿ, ಹಿಗ್ಗೋನು ಅಹಂಕಾರಿ, ಕುಗ್ಸೋನು ಅಹಂಕಾರಿ, ಕುಗ್ಗೋನು ಅಹಂಕಾರಿ. ಇದು ಎರಡು ಈಗೋ ಸೇರಿದಾಗ ಇದು ಹಾಗೆ ಆಗುತ್ತೆ. ಓವರ್ ಪವರ್ ಮಾಡು. ನಿನ್ಗಿಂತ ನಾನು ಚೆನ್ನ ಅನ್ಬೇಕಾದ್ರೆ ಕ್ರಿಟಿಸೈಸ್ ಮಾಡಲೇಬೇಕು. ಕಾಯ್ತಾ ಇರ್ತೀವಿ ಏನಾದರೂ ತಪ್ಪು ಮಾಡ್ತಾರಾ ಅಂತ. ತಪ್ಪು ಹುಡುಕಿ ಒಟ್ಟಲ್ಲಿ ತೆಗೆದು ಇದು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಮೇಲೆ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಫೈಟ್ ನಡೀತಾನೇ ಇರುತ್ತೆ. ಒಳ್ಳೇದು ಕಂಡ್ರೂ ಕೂಡ ಹೇಳಿದ್ರೂ ಬಾಯಲ್ಲಿ ಹೇಳಿರ್ತಾರೆ, ಒಳಗಡೆ ಹೊಟ್ಟೆ ಉರಿ. ಯಾರು ಹೃತ್ಪೂರ್ವಕವಾಗಿ ಹೊಗಳ್ತಾರೆ ಬಹಳ ರೇರು. ಅವರ ಅಹಂಕಾರದಲ್ಲಿ ಇಲ್ಲದೇ ಇದ್ದರೆ ಮಾತ್ರ ಅದಾಗೋದು ಅವ್ರ ಕೈನಲ್ಲಿ. ಹೀಗೆ ಇದೆಲ್ಲ ಅಹಂಕಾರದ ಆಟ. ನಮಗದು ಗೊತ್ತಾಗಬೇಕು. ಹೊಗಳೋದು ತೆಗಳೋಕ್ಕಿಂತ ಒಂದಿದೆ ಬೇರೆ, ಅದನ್ನು ಅಪ್ರಿಸಿಯೇಷನ್ ಅಂತಾರೆ. ಇಟ್ಸ್ ನಾಟ್ ಪ್ರೇಸಿಂಗ್. ಅಪ್ರಿಷಿಯೇಟಿಂಗ್ ಈಸ್ ಡಿಫ್ರೆಂಟ್ ಕ್ವಾಲಿಟಿ, ಗಾಡ್ಲಿ ಕ್ವಾಲಿಟಿ, ಡಿವೈನ್ ಕ್ವಾಲಿಟಿ. Because that appreciation gives you energy. When you appreciate, you feel gratitude in yourself. You get that ananda in you, that dopamine, oxytocin in you. Some kind of negative hormones will die. ಒಳಗಡೆ ಹೋಗುತ್ತೆ, ಅದು ಡಿಸಪಿಯರ್ ಆಗೋಗುತ್ತೆ, ಡ್ರೈನ್ ಆಗುತ್ತೆ. ಅದು ನಮಗೆ ಖುಷಿ ಆಗುತ್ತೆ. ಈ ಥರ ನಮ್ಮಲ್ಲೇ ಅದು ಆಗಬೇಕಾದ್ರೆ ಒಳಗಡೆ ನಾವು ಗ್ರ್ಯಾಟಿಟ್ಯೂಡ್, ಬಿಕಾಸ್ ಗ್ರ್ಯಾಟಿಟ್ಯೂಡ್ ಅನ್ನೋ ದೊಡ್ಡ ಮಂತ್ರ. ಅದು ನಮಗೆ ಒಳಗಡೆಯಿಂದ ಬಂದಾಗ ಪ್ರೈಸ್ ಮಾಡೋದು, ಹೊಗಳೋದು, ಇದೆಲ್ಲ ಪ್ರಶಂಸೆಗಳು ಎಲ್ಲ ಅಪ್ರಿಸಿಯೇಷನ್ ಥರ ಹೊರಗಡೆ ಬಂದಾಗ ಡಿವೈನ್ ಕ್ವಾಲಿಟಿ ಅಂತ ಅಪ್ರಿಷಿಯೇಟ್ ಮಾಡ್ತೀವಿ, ಗ್ರ್ಯಾಟಿಟ್ಯೂಡಿಂದ ಮಾಡ್ತೀವಿ. ಹಾಗೆ ಮಾಡಿದಾಗೆಲ್ಲ ನಮ್ಮೊಳಗಡೆ ಒಂದು ಕೆಮಿಕಲ್ ಪ್ರಾಸೆಸ್ ಆಗುತ್ತೆ, ನಮಗೆ ಆನಂದ ಬರುತ್ತೆ, ನಮಗೇನೋ ಲಾಭ ಇದೆ, ಲಾಭ ಸಿಗುತ್ತೆ, ನಮಗೆ ಆತ್ಮಾನಂದ ಆಗುತ್ತೆ. ಅದರಿಂದ ಅದು ಪರಿಚಯ ಆದಮೇಲೆ ಇದೆರಡು ನಿಂತೋಗುತ್ತೆ, ಹೊಗಳೋದು ತೆಗಳೋದು. ಅಮ್ಮ, ನಮ್ಮ ಪ್ರಶ್ನೆಗೆ ಬೇರೆಯವರು ಉತ್ತರವನ್ನ ಕೊಟ್ಟರೆ ಅದು ನಮ್ಮ ಉತ್ತರವಾಗೋದು ಹೇಗೆ? ಇವಾಗ ಇದೇ ಉದಾಹರಣೆ ತಗೊಳ್ಳೋಣ. ನೀವು ಪ್ರಶ್ನೆ ಕೇಳಿದ್ದೀರಾ, ನಾನು ಉತ್ತರ ಕೊಟ್ಟಿದ್ದೀನಿ. ನನ್ನ ಉತ್ತರ ನಿಮ್ಮ ಉತ್ತರ ಆಗಬೇಕಾದ್ರೆ, ಆಗಬೇಕು ಅಂತಲೇ ಕೇಳಿರೋದು ಪ್ರಶ್ನೆ. ನೀವೇನು ಹೇಳ್ತೀರಾ ಅಂತಲೇ ನಾನು ಇದನ್ನು ಹೇಳಿದಾಗ
ನೀವು ಇದನ್ನು ತೊಗೊಳಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಪ್ರಶ್ನೆ ಯಾವ ಲೆವೆಲಿಂದ ಬಂದಿರುತ್ತೆ, ನನ್ನ ಉತ್ತರ ನಿಮ್ಮನ್ನು ಯಾವ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ನಾನು ಉತ್ತರ ಕೊಡಬೇಕಾಗಿದ್ದರೂ ಕೂಡ ಇದೇ ಪ್ರಶ್ನೆನ ಬೇರೆ ಲೆವೆಲ್ನಲ್ಲಿದ್ದವರು ಕೇಳಿದರೆ ಯಾವ ರೀತಿ ಕೇಳಿರೋರು, ಹೈಯರ್ ಲೆವೆಲ್ನಲ್ಲಿದ್ದರೆ ಇದೇ ಪ್ರಶ್ನೆ ಅವ್ರ ಬಾಯಿಂದ ಯಾವ ರೀತಿ ಬಂದಿರೋದು, ನಿಮಗಿಂತ ಲೋ ಲೆವೆಲ್ನಲ್ಲಿದ್ದರೆ ಮೈಂಡ್ಸೆಟ್ಟು ಇದೇ ಪ್ರಶ್ನೆ ಇನ್ಯಾವ ರೀತಿ ಕೇಳಿರಬಹುದು. ಇದಿಷ್ಟೂ ಮೂರಕ್ಕೂ ಸಾಕ್ಷಿಯಾಗಿ ಇರೋರು ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ. ನಿಮಗೆ ಅರ್ಥ ಆಗೋಂಗೆ ಅವ್ರು ಉತ್ತರ ಕೊಡೋದು, ಅರ್ಥ ಮಾಡಿಸೋಕ್ಕೆ ಉತ್ತರ ಕೊಡೋದು. ಅದರಿಂದ ಕೆಲವು ಉತ್ತರ ನಿಮಗೆ ನಿಮ್ಮಲ್ಲಿ ಶಿಫ್ಟ್ ಮಾಡುತ್ತೆ, ಆಲೋಚನಾ ಲಹರಿ ಬದಲಾಗತ್ತೆ. ಅವರು ಅವ್ರ ಲೆವೆಲ್ನಲ್ಲಿ ಯಾವ ಲೆವೆಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೋ ಆ ಲೆವೆಲ್ನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಆ ಉತ್ತರ ಅರ್ಥ ಆಗುತ್ತೆ. ಉತ್ತರ ಅರ್ಥ ಮಾಡ್ಕೊಳ್ತಾ ನೀವು ಅವ್ರ ಲೆವೆಲ್ನಲ್ಲಿ ಯೋಚನೆ ಮಾಡುವಾಗ ಆಗ್ತೀರಾ. ಆದರೆ ಉತ್ತರನ ಯಾವ ರೀತಿ ರಿಸೀವ್ ಮಾಡ್ತೀರಾ, ಎಷ್ಟು ಶ್ರದ್ಧೆಯಿಂದ ಕೇಳಿದ್ರಿ ಪ್ರಶ್ನೆ, ಆ ಉತ್ತರ ಎಷ್ಟು ಬೇಕಿತ್ತು ನಿಮಗೆ, ನಿಮ್ಮ ಯೋಗ್ಯತೆ ಇದೆಯಾ, ಅದನ್ನು ಜೀವನಿಸ್ಕೊಳ್ಳೋಕ್ಕೆ ಇಟ್ ಡಿಪೆಂಡ್ಸ್.